ಸಭಿಕು ಇವತ್ತು ಸಾಲ್ ಬೈ ತಲೆಗೆ ಸವಾಲ್ಗೆ ಏನು ಬಂದಿದೆ ಅಂದರೆ ಜನಗೆ ಎಷ್ಟೇ ಹೇಳಿದು ರೋಡ್ ಸೈಡಲ್ಲಿ ಮಾಡ್ತಾರೆ, ಬುದ್ಧಿನೇ ಬರಕ್ಕಿಲ್ಲ. ಯಾಕೆ? ದಿಲೀಪ್ ಅಂತ. ದಿಲೀಪ್ ಸರ್ ಪ್ರಜ್ವಲ್ PU ಕಾಲೇಜ್ ಪ್ರಿನ್ಸಿಪಲ್ ಸರ್. ಥ್ಯಾಂಕ್ ಯು ಸರ್ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಒಂದ್ಸಾರಿ ದಿಲೀಪ್ ಸರ್ಗೆ ಜೋರಾಗಿ ಚಪ್ಪಾಳೆ. ಸರ್ ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ಹೊಡೆದಿದ್ದು ಫೋರ್ಸ್ ನೋಡಿದ್ರೆ ಗೊತ್ತಾಗ್ತದೆ ತುಂಬಾ ಜನ ಇಷ್ಟಪಡ್ತಾರೆ ನಿಮ್ಮನ್ನ ಅಂತ. ವೆರಿ ನೈಸ್, ವೆರಿ ಸ್ಮಾರ್ಟ್ ಆಗಿ ಡೀಸೆಂಟ್ ಆಗಿ ಫುಲ್ ಕಾಣಿಸ್ತಾ ಇದ್ದಾರೆ ಸರ್. ಸರ್ ಮದುವೆ ಆಗಿದೆಯಾ? ಆಗಿದೆ. ಬಿಡಿ ಸರ್. ಈಗ ಪ್ರಶ್ನೆ ಏನಂದ್ರೆ ಒಂದು ಸಾಮಾಜಿಕ ಪ್ರಶ್ನೆ ಸರ್. ಜನಕ್ಕೆ ಎಷ್ಟೇ ಬುದ್ಧಿ ಹೇಳಿದ್ರು ಮಾಡೋದೇ ಮಾಡ್ತಾ ಇರ್ತಾರೆ. ರೋಡ್ ಸೈಡ್ ಎಲ್ಲ ಪುಯ್ ಅಂತೆಲ್ಲ ಬಿಡಬೇಡಿ ಅಂದ್ರು ಮಾಡ್ತಾ ಇರ್ತಾರೆ ಸರ್. ಏನ್ ಸರ್ ಯಾಕೆ? ಯಾಕೆ ಅಂತ ಹೇಳಿದ್ರೆ ಇದು ಶಾರ್ಟೇಜ್ ಆಫ್ ವಾಶ್ರೂಮ್ಸ್ ಇದೆ ಫಸ್ಟ್ ಆಫ್ ಆಲ್ ನಮ್ಮ ಸೊಸೈಟಿಯಲ್ಲಿ. ಅದಾದ ನಂತರ ಇವಾಗ ಎಜುಕೇಟ್ ಆಗ್ತಾ ಇದ್ದಾರೆ ಜನ. ಇವಾಗ ಅಷ್ಟು ನೋಡಿದ್ರೆ ಅಷ್ಟು ಬಯಲು ಮಲಮೂತ್ರದ ವಿಸರ್ಜನೆ ಇಲ್ಲ, ಈಗ ಕಮ್ಮಿ ಆಗಿದೆ. ಬಟ್ ಇದು ಇನ್ನೂ ಕಮ್ಮಿ ಆಗಬೇಕು, ಆಗ್ತಾ ಇದೆ, ಎಜುಕೇಟ್ ಆಗ್ತಾ ಇದ್ದಾರೆ. ನಮ್ಮ ಆಸ್ಪಾಸ್ ಎಲ್ಲ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಹೌದೌದು ಅವಾಗೆಲ್ಲ ಸರಿ ಆಗುತ್ತಲ್ವಾ ಸರ್? ಸರಿ ಸರ್. ಸರ್ ನೀವು ಮುಂದಿನ ನಿಮ್ಮ ಜನರೇಷನ್ಸ್ ಫ್ಯೂಚರ್ ಜನರೇಷನ್ ಏನಾದ್ರು ಒಂದು ಮೆಸೇಜ್ ಕೊಡ್ತೀರಾ, ಏನು ಹೇಳ್ತೀರಾ ಸರ್? ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ, ನಿಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಸಮಾಜ. ಅಷ್ಟೇ. ಜೈ ಹಿಂದ್, ಜೈ ಭಾರತ ಮಾತೆ, ಒಂದೇ ಮಾತನ್ನು ಜೈ ಕರ್ನಾಟಕ. ಯಶವಂತ್ ಅವರೇ ಯಾಕೆ ಫುಲ್ ಭಯ ಪಡ್ತಾ ಇದ್ದೀರಾ? ಎನರ್ಜಿ ಕಮಾನ್ ಯಶವಂತ್. ಯಶವಂತ್ ಅವರು ನಮ್ಮ ಪ್ರಜ್ವಲ್ ಕಾಲೇಜಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸರ್. ಈಗ ಜನ ಎಷ್ಟೇ ಹೇಳಿದ್ರು ರೋಡ್ ಸೈಡ್ ಅಲ್ಲಿ ಟುಯ್ ಅಂತ ಮಾಡ್ತಾ ಇರ್ತಾರಲ್ಲ, ಬುದ್ಧಿನೇ ಬರಲ್ಲ. ಯಾಕೆ ಸರ್? ಸರ್ ಅದೇ ನಮ್ಮ ಸರ್ ಎಲ್ಲ ಹೇಳಿದ್ರು ಫಸ್ಟು ವಿಲೇಜ್ ಸೈಡ್ ಬರ್ತೀರಾ? ಅವ್ರು ಹೇಳಿದ್ದೆ ಕಾಪಿ ಅಂಡ್ ಪೇಸ್ಟ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ವಾ? ಪ್ಲೀಸ್ ಡೋಂಟ್ ಆಸ್ಕ್ ಅಸ್, ಪ್ಲೀಸ್ ಆಸ್ಕ್ ಪ್ರಿನ್ಸಿಪಲ್ ಅಂತ ಹೇಳ್ಬಿಡ್ತೀರಾ? ಹಾಗೇನಿಲ್ಲ, ವಿಲೇಜ್ ಸೈಡು ಈ ಥರ ಜಾಸ್ತಿ ಇರುತ್ತೆ. ಸೊ ವಿಲೇಜ್ ಸೈಡು ಸ್ವಲ್ಪ ಡೆವಲಪ್ ಆಗೋ ಥರ ಮಾಡಿ ಅದನ್ನ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ನಿಜ ಸರ್, ನಿಜ. ಸರ್ಕಾರದವ್ರು ಯಾರಾದ್ರೂ ನನ್ನ ಕಾರ್ಯಕ್ರಮ ನೋಡ್ತಾರೆ ನೋಡಿ, ಒಳ್ಳೆ ಮೆಸೇಜು. ಯಾಕಂದ್ರೆ ಸಿಟಿ ಎಷ್ಟು ಕ್ಲೀನ್ ಇರಬೇಕು, ಹಳ್ಳಿಗಳು ಅಷ್ಟೇ ಕ್ಲೀನ್ ಆಗಬೇಕು. ಯಾಕಂದ್ರೆ ಹಳ್ಳಿಯಿಂದಾನೇ ನಮ್ಮ ಜೀವನ ಎಲ್ಲ ನಡೆಯೋದು. ಸ್ವಲ್ಪ ಚೆನ್ನಾಗಿದ್ರೆ ಕರೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆ ಮೆಸೇಜ್. ಪಲ್ಲವಿ ಮೇಡಮ್, ನೀವು ಯಾವ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತೀರಾ? ಈಗ ಜನಕ್ಕೆ ಎಷ್ಟೇ ಬುದ್ಧಿ ಹೇಳಿದ್ರು ರೋಡ್ ಸೈಡ್ ಅಲ್ಲೇ ಅಂತ ಬಿಟ್ಬಿಡ್ತಿರ್ತಾರೆ. ಯಾಕೆ ನನಗೆ ವೈ ಬುದ್ಧಿ ಇಲ್ವಾ ಜನಕ್ಕೆ? ಸರ್ ಇವಾಗ ನಮ್ಮ ಸ್ಟೂಡೆಂಟ್ಸ್ ಆಗ್ಲಿ ಇಲ್ಲಿ ಕೂತ್ಕೊಂಡ್ರೆ ಮಾತು ಕೇಳೋದಿಲ್ಲ, ನಾವ್ ಹೇಳೋ ಮಾತು ಅವರೇ ಕೇಳೋದಿಲ್ಲ. ಈ ಜನಗಳಿಗೆ ನಾವ್ ಹೆಂಗ್ ಸರಿ ಹೇಳೋದಕ್ಕಾಗುತ್ತೆ? ಒಬ್ರು ಲೆಕ್ಚರರ ಮನದಾಳದ ಮಾತಿದು. ಇಷ್ಟು ಎಲ್ಲ ಮನಸ್ಸು ತುಂಬಿಕೊಂಡಿರ್ತಾರೆ, ಎಲ್ಲ ಇವತ್ತು ಹೇಳ್ತಾ ಇದಾರೆ. ಬಟ್ ಇವರೇ ಸ್ಟೂಡೆಂಟ್ ತರ ಕಾಣಿಸ್ತಾ ಇದ್ದಾರೆ. ಇವರು ಲೆಕ್ಚರರು. ಮೇಡಮ್ ಜಿಮ್ಮು ಯೋಗ ಎಲ್ಲ ಮಾಡ್ತೀರಾ? ಅದೆಲ್ಲ ಟೈಮ್ ಇಲ್ಲ ಸರ್ ಮಾಡೋದಿಲ್ಲ. ಆದ್ರೂ ಫುಲ್ ಮತ್ತೆ ಊಟನೇ ತಿನ್ನಲ್ವೇ? ತಿಂದಲೇ ಇರಕ್ಕಾಗುತ್ತಾ? ಹೇಳಿ ಹೇಳಿ. ತಿಂದ್ರೆ ನಮ್ಗೆ ಎನರ್ಜಿ, ಮಕ್ಳ ಜೊತೆ ಮಾತಾಡ್ಬೇಕಲ್ಲ ನಾವು. ನಾನು ದೊಡ್ಡ ಲೆಕ್ಚರ್ ಹತ್ರ ಕ್ವಶನ್ ಕೇಳ್ತಾ ಇದ್ದೀನಿ, ಆನ್ಸರ್ ಸಿಗತ್ತೆ. ಸರಿ ಮೇಡಮ್, ನಾನು ಇನ್ನೂ ಶೇಪ್ ಔಟ್ ಆಗಲ್ಲ, ಹೋಗಿ.